ಯಾಕೋ ಡೋರ್ ಲಾಕ್ ಮಾಡ್ಯಾರ. ಅತ್ಯಮ್ಮ ಯಾವಾಗಲೂ ಕದ ಆಗ್ತಿದ್ದಿಲ್ಲ. ಯಾಕೋ ಬಿಸಿಲು ಜಾಸ್ತಿ ಇರೋದ್ಕಿಂತ ಕದ ಹಾಕ್ಯಂಡ್ರೆ ಅನಿಸ್ತೈತಿ. ಯಾರು ಬಂದಾರನ? ಮಮ್ಮಿ ನೋಡೋಗಬೇ ಯಾರು ಬಂದಾರ? ಅತ್ಯಮ್ಮ ಅತ್ಯಮ್ಮ. ಅಯ್ಯೋ, ನಾನು ಇಲ್ಲಿ ಅಕ್ಕನ ಮನೆಗದನಲ್ಲ. ಅಕ್ಕ ಆಸ್ಪತ್ರೆಗೆ ಹೋಗ್ಯಾರ. ಅವರು ಯಾರೋ ವಿಜಯ್ ಅವರು ಬರ್ತಾನಂದಿದ್ರು. ತೂದು ಎಷ್ಟೊತ್ತನ ಕದ ಬಾರಿಸಿ ನಾನು ನೋಡಿದ್ರ ನಮ್ಮೂರಾಗದೇನೆ ಅಲ್ಲಿ ಯಾರ ಕದ ಬಾರ್ಸಂಗ್ರ ಅನ್ಕೊಂಡ್ಬಿಟ್ಟೇನಿ. ಮೊದಲು ತೆಗಿಬೇಕು ಏನು ಅನ್ಕೊಂಡ್ರೇನ. ಅತ್ಯಮ್ಮ ಮಕ್ಕಂಡಿರ? ಅದು ಸಾರಿ, ಅದು ಬಾಗಿಲು ಬಡ್ದಿದ್ದು ಕೇಳಿಸ್ಲಿಲ್ಲ. ಅತ್ಯಮ್ಮಿಲ್ಲ? ಇಲ್ಲ, ಅವರು ಆಸ್ಪತ್ರೆಗೆ ಹೋಗ್ತಾನಂದು ಹೋದ್ರು. ಈಗ ಬರ್ಬೋದು ಅನಿಸ್ತೈತಿ. ಸರಿ. ಯಪ್ಪ ದೇವ್ರೆ, ಕದ ತೆಗಿಲ್ಲದು ನೋಡಿ ಏನು ಅನ್ಕೊಂತಾರೇನ, ಏನು ಬೈತಾರೇನ ಅನ್ಕೊಂಡಿದ್ದೆ. ಯಾಕಂದ್ರೆ ಪಾಪ ಎಷ್ಟೊತ್ತಿಂದ ಏನೋ ಬಾರ್ಸಕತ್ತಿದ್ರೇನ. ನಾನು ನಿಜವಾಗ್ಲೂ ನಮ್ಮ ಮನೆಗೆ ಯಾರೋ ಸಣ್ಣ ಹುಡುಗರು ಅವ್ರು ಇವ್ರು ಬಂದು ನನ್ನ ಮಕ್ಕಂಡ ಬಾರಿಸ್ತಿದ್ರು. ನಾನು ಅಲ್ಲೇ ಅದನ್ನ ನನ್ನ ಲಕ್ಷಣ ಐತಿ. ಅದಕ್ಕೆ ಮಮ್ಮಿ ಎದ್ದೋಗಿ ತೆಗಿ ಅನ್ಕೊಂತ ಅಲ್ಲೇ ಮಕ್ಕೊಂಬಿಟ್ಟೇನಿ. ದೇವ್ರ ಸದ್ದೇನು ಅಂದಿಲ್ಲ. ಅಕ್ಕ ಟಿಫನ್ ಮಾಡೋಗಿಲ್ಲ, ಕೇಳಿ ತಿನ್ನಂಗಿದ್ರೆ ಪಡ್ಡು ಮಾಡಿಕೊಡು ಅಂತ ಅಂದಿದ್ಲು. ಕೇಳ್ತಂತೇಳಿ. ಅದು ಪಡ್ಡು ಮಾಡಿಕೊಡ್ಬೇಕಾ ನಿಮಗೆ? ಇಲ್ಲ ಇಲ್ಲ ಬೇಡ. ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಟಿಫನ್ ಮಾಡಿದ್ದೆ ಬರಬೇಕಾದ್ರೆ. ಟೈಮು 1 ಗಂಟೆ ಆಗಕ್ಕೆ ಬಂತು. ಅಕ್ಕ ಯಾಕಿನ ಬರಲೇ ಇಲ್ಲ? ಗಾಡಿ ಸೌಂಡ್ ಆಯಿತು, ಬಂದ್ರೆ ಅನಿಸ್ತೈತಿ. ಸರಿ ಹೋಗ್ಬರ್ತಂತ ತಗೊಳ್ಳಿ ನಾನು. ಹುಷಾರಾಗಿ ಹೋಗ್ಬರ್ರಿ. ಯಾಕಕ್ಕ ಬಾಬಾ ಬರಲಿಲ್ಲ ಒಳಗೆ? ಇಲ್ಲ, ಅಲ್ಲ ಟೈಮ್ ಆಗ್ಬಿಡ್ತಂತೆ. ಹಂಗೆ ಮತ್ತೆ ಇಲ್ಲಿವರೆಗೂ ಬಿಟ್ಟು ಹೋದ್ರು. ನಾನು ಅಲ್ಲೇ ಅಂದೆ ಆಟೋಕ್ಕೆ ಹೋಗ್ಕೊಂಡ್ಬಿಟ್ರೆ ನೀವು ಅಲ್ಲಿಂದ ಹೋಗ್ರಿ ಅಂದೆ. ಇಲ್ದಾಗ ಮತ್ತೇನು ಆಟೋಕ್ಕೆ ಹೋಗಿ ಹೋಗ್ಬೇಕೇನು ಹೋಗಿ ಬೇಡ ಅಂತಂದು ಮತ್ತೆ ಇಲ್ಲಿವರೆಗೂ ಬಂದರು. ಬೇಜಾರಾತೇನಲ್ಲ ನಿನಗೆ? ಪಾಪ ನಾನು 1-2 ತಾಸನೇ ಬರ್ತಾನೆ ಅಂದು ಹೋಗಿ ಭಾಳ ಹೊತ್ತಾಗ್ಬಿಡ್ತು. ಭಾಳ ಇತ್ತು ಬಿಡ ಅಲ್ಲಿ, ಅದಕ್ಕೆ ಲೇಟ್ ಆಗ್ಬಿಡ್ತು. ಅಯ್ಯೋ ಅದೆಲ್ಲ ಹೋಗ್ಬಿಡಕ್ಕ. ಏನಂದ್ರು ಡಾಕ್ಟ್ರು? ಏನಿಲ್ಲ, ಏನು ತೊಂದರೆ ಇಲ್ಲ ಅಂತಂದರು. ಸರಿಯಾಗಿ ಊಟ ಮಾಡಬೇಕು, ಸ್ವಲ್ಪ ವೀಕ್ ಅದಿರ, ಆ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟೇನೆ, ಆ ಟ್ಯಾಬ್ಲೆಟ್ ಎಲ್ಲ ತೊಗೊರಿ ಅಂತಂದ್ರೆ. ಆಮೇಲೆ ಕರೆದ ಪದಾರ್ಥ, ಬೇಕ್ರಿ ಐಟಮ್ಸು ಅವನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿರಿ. ಸ್ವಲ್ಪ ಹಣ್ಣು ಹಂಪಲು ಅವನ್ನೆಲ್ಲ ಜಾಸ್ತಿ ತಿನ್ನಿರಿ ಅಂತಂದು ಹೇಳಿದ್ರು. ತರಕಾರಿ ಸೊಪ್ಪು ಅಂಥವೆಲ್ಲ ಸ್ವಲ್ಪ ಜಾಸ್ತಿ ತಿನ್ನಿರಿ ಅಂತಂದು ಹೇಳಿದರು. ಹೌದೇನಕ್ಕ? ವಿಜಯ್ ಬಂದಿಲ್ಲ? ಬಂದಾರಕ್ಕ, ಈಗ ಒಂದು 5 ನಿಮಿಷ ಆತೇನ ಬಂದಾರ. ನಾನು ಪಡ್ ಮಾಡ್ಬೇಕೆ ನಾನು ಕೇಳಿದೆ. ಏನೋ ಟಿಫನ್ ಮಾಡ್ಕೊಂಬಂದ್ರು ಅಂತ ಬೇಡ ಅಂದರು. ಅತ್ಯಮ್ಮ ಈಗ ಬಂದ್ರಾ? ಏನಂದ್ರು ಡಾಕ್ಟ್ರು? ಏನಿಲ್ಲ ವಿಜಯ್, ಎಲ್ಲ ಆರಾಮೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ತರಕಾರಿ ಹಣ್ಣು ಹಂಪಲು ಅಂತೆಲ್ಲ ಜಾಸ್ತಿ ತಿನ್ನಿರಿ. ಕರ್ದ ಪದಾರ್ಥ ಬೇಕ್ರಿ ಐಟಮ್ಸ್ ಅವನ್ನೆಲ್ಲ ತಿನ್ಬೇಡ್ರಿ. ಟ್ಯಾಬ್ಲೆಟು ಬರ್ದ್ಕೊಟ್ಟೆ, ನಾನು ಟೈಮಿಗೆ ಸರಿಯಾಗಿ ತೊಗೊಳ್ರಿ ಅಂತಂದು ಹೇಳಿದರು. ಸರಿ ಅಕ್ಕ, ನೀನು ಪಾಪ ಬಿಸ್ಲಾಗ ಬಂದು ನಾನು ಹೋಗಿ ಮಜ್ಜಿಗೆ ಮಾಡ್ಕೊಂಬರ್ತಂತವ. ಫ್ರಿಜ್ನಾಗ ಹೆಂಗಿದ್ರು ನೀರ್ದವಲ್ಲ, ಮೊಸರಿನ ಪ್ಯಾಕೆಟ್ ಐತೆ, ಎಲ್ಲರಿಗೂ ಮಜ್ಜಿಗೆ ಮಾಡ್ಕೊಂಬಂದ್ಬಿಡ್ತೇನೆ. ಅತ್ಯಮ್ಮ ನಿಮ್ಮ ತಂಗಿ ಹೆಸ್ರು ಏನಾಯ್ತಲ್ರಿ? ಅಯ್ಯ ವಿಜಯ್, ಸಾಕ್ಷಿ ಅಂತನಾ? ಏನು ಅಷ್ಟು ಮೆಮೊರಿ ಲಾಸ ನಿನಗೆ? ಅಯ್ಯೋ ಅತ್ಯಮ್ಮ ಹಂಗಲ್ಲ. ಡೋರು ಎಷ್ಟೊತ್ತಿಂದ ಬಾರಿಸಿದೇನು ಗೊತ್ತಾ? ಅತ್ಯಮ್ಮ ಅಂತಂದೇಳಿ ಎಷ್ಟೊತ್ತು ಬರ್ಸೇನಿ, ಬಾಗಿಲೇ ತೆಗ್ದಿಲ್ಲ. ಅದಕ್ಕೆ ನಿಮ್ಮ ತಂಗಿ ಹೆಸರು ಸಾಕ್ಷಿನ ಅಥವಾ ಕುಂಭಕರ್ಣಿನ ಅಂತ ನನಗೆ ಒಂದ್ಸರಿ ಅನುಮಾನ ಬಂತು, ಅದಕ್ಕೆ ಕೇಳಿದೆ. ಹೌದೇನು? ಅಕ್ಕೆ ಮೊದಲಿಂದಾನೆ ಹಂಗ ಬಿಡ. ಮಕ್ಕಂಡ್ರೆ ಯಾರನ್ನಾದ್ರೂ ಎಬ್ಸಿದ್ರೆ ಸಿಟ್ಟಾಗ್ಬಿಡ್ತಾಳ. ಇಲ್ಲಾಂದ್ರೆ ಮಕ್ಕಂಡಿದ್ರೆ ಏನಿಲ್ಲಾಂದ್ರೆ 1-2 ತಾಸು ಆದರೂ ಮಕ್ಕಂಡ್ಲೆ ಬೇಕಕ್ಕೆ ಮಿನಿಮಮ್. ಬೇಗ ಎದ್ದಳಂಗೆ ಇಲ್ಲ. ಮೋಸ್ಟ್ಲಿ ಯಾರು ಇಲ್ಲಂದು ಮಕ್ಕಂಡಳ ಅನಿಸುತ್ತೆ. ನೀನು ಅವಾಗ ಬಂದು ಕದ ಬಾರಿಸಿ ಆಕೆಗೆ ಅದಕ್ಕೆ ಎಚ್ಚರಾಗಿಲ್ಲ. ಪುಣ್ಯಾತ್ಗಿತ್ತು, ಯಾಕೆ ಎದ್ದು ಕದಾರ ತೆಗ್ದಲ್ಲ ಬಿಡು, ನನ್ನ ಅದೃಷ್ಟ. ಹೌದೇನು ಅತ್ಯಮ್ಮ? ಎಷ್ಟದ ನೋಡೋರು. ನಾನು ಒಬ್ಬಕ್ಕೆ ಇದ್ದಾಗ ಸುಮ್ಮನೆ ಇದ್ದು, ಈಗ ಅಕ್ಕ ಬಂದಮೇಲೆ ಅಕ್ಕನಿದ್ರೆ ಹೇಳಿ ಅಸಹ್ಯ ಮಾಡಕತ್ತಾರೆ ನನಗೆ. ಇಕ್ಕಿ ನೋಡಿಕಿ ಅಕ್ಕನ ಅವ್ರ ಜೊತೆಗೆ ಸೇರ್ಕೊಂಡು ನನಗೆ ಅಸಹ್ಯ ಮಾಡ್ತಾ. ಅದೇ ವಿಜಯ್, ನಿನ್ನ ಹತ್ರ ಏನೋ ಮಾತಾಡ್ಬೇಕಾಗಿತ್ತು. ಹೌದಾ? ಏನು ಅತ್ಯಮ್ಮ ಹೇಳ್ರಿ. ಅದು ರಮ್ಯ ಐತಲ್ಲ, ಬೇಕು ಅಂತ ನಿನ್ನ ರಿಜೆಕ್ಟ್. ಅತ್ಯಮ್ಮ ನಿಮ್ಮ ಅವ್ರ ವಿಷಯ ಮಾತಾಡಂಗಿದ್ರೆ ಸಾರಿ, ನಾನು ಇಲ್ಲಿ ಕುಂದ್ರಂಗೆ ಇಲ್ಲ, ಎದ್ದು ಹೋಗ್ಬಿಡ್ತೀನಿ. ಅಲ್ಲ ವಿಜಯ್, 1 ನಿಮಿಷ ನನ್ನ ಮಾತು ಕೇಳು. ಅವಳು ಈ ಥರ ಮಾಡೋದಕ್ಕೊಂದು ಕಾರಣ ಐತಿ. ಏನತ್ಯಮ್ಮ ಇಷ್ಟು ಬೇಗ ಯಾರನ್ನೋ ಅವರಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಹ್ಞೂ ಅಂತಂದು ಹೇಳಿ ಒಪ್ಕೊಂಡಾಳ? ಮದುವೆಗೆ ಒಪ್ಕೊಂಡಾಳಿಗೆ ಕಾರಣ ಬೇರೆ ಇರ್ತೈತಿ ಏನು ಮದುವೆ ಆಗೋಕ್ಕೂ? ಸುಮ್ಮನೆ ನೀವು ಆ ವಿಷಯ ಮಾತಾಡೋದಾದ್ರೆ ಮಾತಾಡೋಕೆ ಹೋಗ್ಬಿಡ್ರತ್ಯಮ್ಮ ನನ್ನ ಹತ್ರ. ನಿಂತ್ಕೊಳ್ಳು. ಥೂ, ಈ ಹುಡುಗಿಗೆ ಹೆಂಗೆ ಅರ್ಥ ಮಾಡಿಸೋದು? ಪಾಪ ಇವನು ಪ್ರೀತಿ ಮಾಡಕತ್ತಾನ, ಹುಡುಗಿನೂ ಭಾಳ ಪ್ರೀತಿ ಮಾಡಕ್ತೈತಿ. ಅವಳು ನೋಡಿದ್ರೆ ಅವ್ರ ಅಪ್ಪ ಅಮ್ಮನ ಸಲುವಾಗಿ ಇವನ ಹತ್ರ ಕೆಟ್ಟೋಳಾದ್ರೂ ಪರವಾಗಿಲ್ಲ ಅಂತಂದು ಸುಮ್ಮನಾಗ್ಯಾಳ. ಆದ್ರೆ ನನಗೆ ವಿಷಯ ಗೊತ್ತಿದ್ದು ನಾನು ಹೆಂಗೆ ನೋಡ್ಕೊಂಡು ಸುಮ್ಮನೆ ಇರಲಿ. ಸಾಕ್ಷಿ, ಮಜ್ಜಿಗೆ ಇಬ್ಬರಿಗೆ ಮಾಡು. ವಿಜಯ್ ಇಲ್ಲ, ಈಗೆಲ್ಲ ಹೊರಗೆ ಹೋದ.
ನನ್ನಂಥ ಪರಿಸ್ಥಿತಿ ಯಾರಿಗೂ ಬೇಡ ನೋಡು. ಹೆಂಗೋ ನಮ್ಮ ಪ್ರೀತಿಸಿದ ಹುಡುಗನ್ನ ಮರ್ತತ್ತಾಗ ಈ ಊರಾಗ ಬಿಟ್ಟು ಹೋದ್ರೆ ಅವರು ಖುಷಿಯಾಗಿರ್ತಾನಂತ ನಾನು ಅಂದ್ಕೊಂಡು ಮದುವೆಗೆ ಒಪ್ಕೊಂಡ್ರೆ ಅದು ನೋಡಿದ್ರೆ ಈ ಮದುವೆನೂ ಮುರಿದು ಬೀಳೋ ಇದ್ರಾಗೈತಿ. ಈಗ ಅಲ್ಲ, ನಾನು ಇವ್ರನ್ನ ಆ ಹುಡುಗಿಗೆ ಇಲ್ಲ ಫಿಕ್ಸ್ ಆಗೈತಿ, ನಾನು ಇವ್ರನ್ನ ಮದುವೆಗೆ ಅಂತಂದು ಹೇಳ್ಬೋದು. ಆದ್ರೆ ನನಗೇನು ವಿಷಯ ಗೊತ್ತಿಲ್ಲ ಅಂತಂದ್ರೆ ಏನು ಹಾಕೋದಿಲ್ಲ. ಆ ಹುಡುಗಿ ಬಂದು ಇಷ್ಟೆಲ್ಲ ಪ್ರೀತಿ ಮಾತ್ರ ಅಂತಂದು ಹೇಳಿದ್ಮೇಲೆ ನಾನು ಹೆಂಗೆ ಇವ್ರ ಮದುವೆ ಆಗೋಕ್ಕಾಗತ್ತಿ? ದೇವ್ರೆ, ಯಾಕಪ್ಪ ನನಗೆ ಈ ಥರ ಆಗಂಗೆ ಮಾಡ್ತೀಯ ನೀನು? ಹೆಣ್ಮಕ್ಳಿಗೆ ಯಾಕಿಂತ ಕಷ್ಟಗಳೆಲ್ಲ ಬರ್ತಾವೆ. ಈಗ ಮಮ್ಮಿ ಅಪ್ಪಾಜಿಗೆ ಈ ವಿಷಯ ಹೇಳದೇ ಇರೋಕ್ಕೂ ಆಗಲ್ಲ, ಹೇಳೋಕ್ಕೂ ನನಗೆ ನನ್ನ ಮನಸ್ಸು ಒಪ್ತಿಲ್ಲ. ಎಲ್ಲಿ ಬೇಜಾರಕ್ಕೆ ಹೇಳಿದ್ರೆ ಈ ಮದುವೆನ ಮುರಿದು ಬೀಳ್ತೈತಿ, ಹೇಳಿಲ್ಲ ಅಂತಂದ್ರೆ ಆ ಹುಡುಗಿ ಅಷ್ಟೆಲ್ಲ ಬಂದು ಹೇಳಿದ್ರು ನಾನು ಅವ್ರ ಹತ್ರ ಹೆಂಗೆ ತಾಳಿ ಕಟ್ಸ್ಕೊಂಡು ಅವ್ರ ಜೊತೆಗೆ ಹೆಂಗೆ ಜೀವನ ಮಾಡಲಿ, ಪ್ರೀತಿಸ್ತಾರ ಅಂತಂದು ಗೊತ್ತಿದ್ಮೇಲೂ. ಇನ್ನು ಗೊತ್ತಿಲ್ಲ, ಮದುವೆ ಆದ್ಮೇಲೆ ಗೊತ್ತಾದರೆ ಅದು ಒಂದು. ಮದುವೆಗಿನ ಮುಂಚೆನೂ ಗೊತ್ತಾಗಿ ನಾನು ಹೆಂಗೆ ಮದುವೆ ಆಗಲಿ ಅವ್ರನ್ನ? ರಮ್ಯಾ, ರಮ್ಯಾ, ಯಾಕೆ ಮಗಳೇ, ಯಾಕೆ ಹೇಳಕತ್ತಿ? ಏನಾಯ್ತು? ಯಾಕೆ ಮಗಳೇ, ಏನಾಯ್ತು? ನಿನಗೆ ಹೇಳಕತ್ತಿದ್ದು ನಾನು ಏನಂತಂದು ತಿಳ್ಕೊಂಡ್ಲಿ? ಏನಂತಂದು ಹೇಳು. ಮಮ್ಮಿ, ಅಪ್ಪಾಜಿ ಎಲ್ಲೈತಿ? ನಿಮ್ಮ ಅಪ್ಪಾಜಿ ಊರಿಗೆ ಹೋಗಿರವ, ಇವತ್ತು ಬರೋಂಗಿಲ್ಲ, ನಾಳೆ ಬರ್ತಾರ. ಅದು ಏನಂತಂದು ಹೇಳು. ನಿನಗೆ ಹೇಳ್ಕೊಂತಿದ್ರೆ ನಾನು ಏನಂತ ತಿಳ್ಕೊಂಡ್ಲಿ? ನನಗೆ ಯಾಕೋ ಒಂಥರ ಆಗತ್ತೈತವ. ನೀನು ಇಷ್ಟು ಹಿಂಗೆ ಯಾವಾಗ ಹೇಳಕತ್ತಿದ್ದಿಲ್ಲ, ಏನಂತಂದು ಹೇಳು. ಮಮ್ಮಿ, ಅದು ಬೆಳಗ್ಗೆ ನನ್ನ ಫ್ರೆಂಡ್ ಅಂತಂದು ಬಂದಿದ್ಲಲ್ಲ. ಅದೇ ನಿಮ್ಮ ಫ್ರೆಂಡು ಯಾವುದೋ ಬೇರೆ ಊರಿಂದ ಬಂದಾರ, ನೋಟ್ಸ್ ಇಸ್ಕೊಡ್ತೇನೆ ಅಂತಂದು ಹೇಳಿ ಹೋಗಿದ್ದೆಲ್ಲ. ಹೇಳ್ಬೇಕಂದ್ರೆ ಅವಳು ಯಾರಂತ ನನಗೆ ಗೊತ್ತಿಲ್ಲ ಮಮ್ಮಿ. ಸಡನ್ನಾಗಿ ಬಂದು ನಂತರ ಮಾತಾಡಬೇಕು, ಸ್ವಲ್ಪ ಪರ್ಸ್ನಲಾಗಿ ಪ್ರೈವೇಟಾಗಿ ಮಾತಾಡಬೇಕು ಬಾ ಅಂತಂದ್ಲು. ಅದಕ್ಕೆ ನಾನು ಮತ್ತು ನಿನಗೇನೆಲ್ಲ ಹೇಳೋದು, ಯಾರೇನೋ ಮಾತಾಡಿದ್ರಾತಂತಂದು ಇಲ್ಲೇ ನಮ್ಮೂರಲ್ಲಿ ದೇವಸ್ಥಾನ ಐತಲ್ಲ, ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ. ಏನಾಯ್ತು? ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರ? ಯಾರಂತ ಅವಳು? ಇಲ್ಲಿಗೆ ಅದಕ್ಕೆ ಬರೋದ್ಲಂತೆ. ಅದು ಮಮ್ಮಿ, ಏನು